ನಮಸ್ತೆ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಮಕ್ಕಳ ಪ್ರವಾಸ ಪೋಷಕರ ಗೋಳಾಟ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಡಿಸೆಂಬರ್ ತಿಂಗಳು ಶುರುವಾಗ್ತಾ ಇದೆ. ಎಲ್ಲ ಶಾಲಾ ಕಾಲೇಜುಗಳಲ್ಲೂ ಸಹ ಮಕ್ಕಳನ್ನು ಪ್ರವಾಸಕ್ಕೆ ಕರೆದುಕೊಂಡು ಹೋಗುವಂತಹ ಸಂದರ್ಭ ಕೂಡ ಇದು. ಈಗಾಗಲೇ ಎಷ್ಟೋ ಶಾಲೆಗಳು ಮಕ್ಕಳನ್ನು ಪ್ರವಾಸಕ್ಕೆ ಕರ್ಕೊಂಡು ಹೋಗುವಂತಹ ಸಿದ್ಧತೆಗಳು ಕೂಡ ನಡೀತಾ ಇದೆ, ಕರ್ಕೊಂಡು ಹೋಗ್ತಾ ಇದ್ದಾರೆ ಕೂಡ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶಾಲಾ ಪ್ರವಾಸಗಳು ನಡೀತಾ ಇದೆ. ಆದರೆ ವೀಕ್ಷಕರೇ, ನಮ್ಮ ಒಂದು ಮನವಿ ಏನಂದರೆ, ಶಾಲಾ ಪ್ರವಾಸ ಹೋಗೋದು ತಪ್ಪಲ್ಲ, ಆದರೆ ವಾತಾವರಣ ಯಾವ ರೀತಿ ಇದೆ, ಪೋಷಕರ ಒಂದು ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇದೆ, ಇದೆಲ್ಲವನ್ನು ಸಹ ಮನದಲ್ಲಿಟ್ಟುಕೊಳ್ಳಬೇಕು ಅನ್ನೋದೇ ನಮ್ಮ ಒಂದು ಮನವಿ. ಈಗ ಆಲ್ರೆಡಿ 15 ದಿನ ವಾರದಿಂದ ಚಳಿ ತುಂಬ ಇದೆ, ಜೊತೆಗೆ ಮಳೆ ಕೂಡ ಇದೆ. ಹವಾಮಾನ ಇಲಾಖೆಯಿಂದ ಮಾನ್ಸೂನ್ ಅಂತ ಕೂಡ ಒಂದು ಮಾಹಿತಿ ಇದೆ. ಇಷ್ಟೆಲ್ಲ ಇದೆ. ಕೆಲವೊಂದಷ್ಟು ಜನ ಮಕ್ಕಳಿಗೆ ಚಳಿ ಅನ್ನೋದಾಗಲ್ಲ, ಮಳೆ ಅಂದರೆ ಆಗಲ್ಲ. ಈ ಥರ ಟೈಮಲ್ಲಿ ನಾವು ಹೊರಗಡೆ ಹೋದಾಗ ಅವರಿಗೆ ಒಂದು ಆರೋಗ್ಯ ಸಮಸ್ಯೆ ಆಗುವಂಥದ್ದು ಈ ರೀತಿ ಎಲ್ಲ ಇರುತ್ತೆ. ಹಾಗಾಗಿ ಒಂದು ವಾತಾವರಣ ಯಾವ ರೀತಿ ಇದೆ ಅದನ್ನು ಒಂದು ಸ್ವಲ್ಪ ಮನದಲ್ಲಿಟ್ಕೊಂಡು ಪ್ರವಾಸ ಹೋಗೋದು ಕೂಡ ಉತ್ತಮ. ಇನ್ನೊಂದು ಕಡೆ ನೋಡಿದಾಗ ಕೆಲವೊಂದು ಶಾಲೆಗಳಲ್ಲಿ 1 ವಾರ ಟ್ರಿಪ್ ಕರ್ಕೊಂಡು ಹೋಗ್ತಾರಂತೆ. ಅದು ಹೊರಗಡೆ ನಮ್ಮ ಗಮನಕ್ಕೆ ಬಂದಂತಹ ಮಾಹಿತಿ ವೀಕ್ಷಕರೇ. ಇದು ಹೊರ ರಾಜ್ಯಕ್ಕೆ ಕರ್ಕೊಂಡು ಹೋಗ್ತಾರೆ. ಅದು 1 ವಾರ. ಮತ್ತು ಅದರ ಒಂದು ಪ್ರವಾಸದ ದರ ಏನು? 6,000. ಕೆಲವೊಂದು ಪರಿಸ್ಥಿತಿಯಲ್ಲಿ ಪೋಷಕರಿಗೆ 500 ರೂಪಾಯಿ, ಬರೀ 500 ರೂಪಾಯಿ ಹೊಂದಿಸುವಂತಹ ಪರಿಸ್ಥಿತಿ ಕೂಡ ಅವ್ರಿಗೆ ಸರಿ ಇರಲ್ಲ. ಅಷ್ಟೆಲ್ಲ ಕಷ್ಟ ಇರುತ್ತೆ. ಎಲ್ಲ ಚೆನ್ನಾಗಿದ್ದಿದ್ರೆ ಅವ್ರು ಯಾಕ್ರಿ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಸೇರಿಸಿರ್ತಾರೆ? 1,000ನೋ 2,000ನೋ ಆದರೆ ಏನೋ ಒಂದು ನಮ್ಮ ಮಕ್ಕಳು ಖುಷಿಯಾಗಿರಲಿ, ಮಕ್ಕಳು ಚೆನ್ನಾಗಿರಲಿ ಅಂತ ಹೇಗೋ ಸಾಲನೋ ಸೋಲನೋ ಮಾಡಿ ಆ ಒಂದು ಹಣವನ್ನು ಹೊಂದಿಸಿ ಮಕ್ಕಳನ್ನ ಪ್ರವಾಸಕ್ಕೆ ಕಳಿಸ್ತಾರೆ. ಅದಾದ ನಂತರ ಮತ್ತೆ ಪ್ರವಾಸದಿಂದ ಬಂದ ನಂತರ ಆರೋಗ್ಯ ಸಮಸ್ಯೆ ಕೂಡ ಒಂದು. ಎಷ್ಟೋ ಜನ ಮಕ್ಕಳಿಗೆ ಈ ರೀತಿ ಆಗ್ತಾ ಇರುತ್ತೆ. ಮಕ್ಳಿಗೆ ಅದೆಲ್ಲ ಗೊತ್ತಾಗಲ್ಲ. ಯಾಕಂದರೆ ಅವ್ರಿಗೇನೋ ಒಂದು ಥರ ಖುಷಿ ಇರುತ್ತೆ. ಪ್ರವಾಸಕ್ಕೆ ಹೋಗೋದಂದರೆ ಖುಷಿ. ಆ ಒಂದು ಖುಷಿಯಲ್ಲಿ ಅವ್ರ ಪಾಡ್ಗೆ ಅವ್ರ ಮನೆಗಳಲ್ಲಿ ಫೋರ್ಸ್ ಮಾಡ್ತಾರೆ. ಏನೋ ಒಂದು ಹೇಳಿ ದುಡ್ಡು ಇಸ್ಕೊಂಡು ಕಟ್ತಾರೆ, ಹೋಗ್ತಾರೆ. ಆದರೆ ಒಂದು ಸಾರಿ ಪೋಷಕರು ಬೇಡ, ನಮ್ಮ ಮಕ್ಕಳು ಈ ಸಾರಿ ಪ್ರವಾಸಕ್ಕೆ ಹೋಗೋದು ಬೇಡ ಅಂತ ಅವರು ಹೇಳ್ತಿದ್ದಾರೆ ಅಂದರೆ ಅವರ ಒಂದು ಆರ್ಥಿಕ ಪರಿಸ್ಥಿತಿ ಇರಬಹುದು ಅಥವಾ ಮಕ್ಕಳ ಆರೋಗ್ಯ ದೃಷ್ಟಿ ಇರಬಹುದು. ಸೊ ಶಾಲೆಗಳು ಮಕ್ಕಳನ್ನು ಪ್ರವಾಸಕ್ಕೆ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನು ಕೂಡ ಮನದಲ್ಲಿಟ್ಕೊಳ್ಬೇಕು. ನಾನು ಯಾವುದೇ ಶಾಲೆ ಆಗಿರಬಹುದು, ಕಾಲೇಜ್ ಆಗಿರಬಹುದು, ಯಾವ ಒಂದು ಖಾಸಗಿ ಅಥವಾ ಸರ್ಕಾರಿ ಶಾಲೆ ಯಾವುದನ್ನು ಕೂಡ ನಾನು ಟೀಕೆ ಮಾಡ್ತಾ ಇಲ್ಲ. ಇಲ್ಲಿ ನಮ್ಮ ಮನವಿ ಅಂತ ನಾವು ಹೇಳ್ತಾ ಇದ್ದೀವಿ ಇಲ್ಲಿ. ಯಾಕಂದರೆ ವೀಕ್ಷಕರೇ, ಇಲ್ಲಿ ಪ್ರತಿಯೊಂದು ಕೂಡ ಒಂದು ಮಕ್ಕಳ ತಂದೆ ತಾಯಿಯರ ಆರ್ಥಿಕ ಪರಿಸ್ಥಿತಿ ಇರಬಹುದು ಅಥವಾ ಮಕ್ಕಳ ಆರೋಗ್ಯ ದೃಷ್ಟಿ ಇರಬಹುದು, ಇದೆಲ್ಲವೂ ಕೂಡ ಒಳಗೊಂಡಿರುತ್ತೆ ಪ್ರವಾಸ ಅಂದಾಗ. ಕೆಲವೊಂದು ಮಕ್ಕಳು ಹೇಗೆ ಅಂದರೆ ಮನೇಲಿ ಬೇಡ ಅಂದಿರ್ತಾರೆ, ಕ್ಲಾಸಲ್ಲಿ ಬಂದು ಅದೇ ಹೇಳ್ತಾರೆ. ಆದರೆ ಅವನ ಪಕ್ಕ ಇರುವಂತಹ ಫ್ರೆಂಡ್ಸು, ಓ ನಿಮ್ಮ ಮನೇಲಿ ಕಳಿಸಲ್ವಾ, ನೀನು ಬರಲ್ವಾ, ಹಾಗಾದರೆ ನಾವು ಹೋಗ್ತಾ ಇದ್ದೀವಿ, ನಾವು ಎಂಜಾಯ್ ಮಾಡ್ಕೊಂಬರ್ತೀವಿ. ಈ ರೀತಿ ಮಕ್ಕಳು ಒಬ್ರಿಗೊಬ್ರು ಮಾತಾಡ್ಕೊಂಡಾಗ ಆ ಮಕ್ಕಳ ಮೈಂಡ್ ಸೆಟ್ ಏನಾಗುತ್ತೆ, ಅವ್ರಿಗೆ ಯಾವುದೋ ಒಂದು ರೀತಿಯಾದಂತಹ ಆ ಮಕ್ಕಳಿಗೆ ಒಂದು ಬ್ಯಾಡ್ ಮಕ್ಕಳ ಮೈಂಡಿಗೆ ಬಂದ್ಬಿಡುತ್ತೆ. ಇದೆಲ್ಲ ಕೂಡ ತಂದೆ ತಾಯಿಗಳು ಮನೆಗಳಲ್ಲಿ ಮಕ್ಳಿಗೆ ಹೇಳೋಕ್ಕಾಗಲ್ಲ, ನಮ್ಮ ಪರಿಸ್ಥಿತಿ ಸರಿ ಇಲ್ಲ, ಆ ದುಡ್ಡನ್ನು ಹೊಂದ್ಸೋಕ್ಕಾಗೋದಿಲ್ಲ, ಹಾಗಾಗಿ ನೀನು ಪ್ರವಾಸಕ್ಕೆ ಹೋಗೋದು ಬೇಡ ಅಂತ ಹೇಳಿರಲ್ಲ. ಅವರು ಯಾವುದೋ ಒಂದು ರೀಸನ್ನ ಕೊಟ್ಟು ಈ ರೀತಿ ಬೇಡ ಅಂತ ಹೇಳಿರ್ತಾರೆ. ಆದರೆ ನೀವು ಯಾವಾಗ ಇಲ್ಲ ನೀವು ಬರಲೇಬೇಕು ಅಂತ ಹೇಳ್ತೀರ, ಆ ಒಂದು ಸಂದರ್ಭದಲ್ಲಿ ಮಕ್ಕಳಿಗೆ ಕೂಡ ನೋವು ಉಂಟಾಗುತ್ತೆ. ಇದು ಒಂದು ಕಡೆ. ಕೆಲವೊಂದು ಶಾಲೆಗಳಲ್ಲಿ ನಾವು ನೋಡಿದ ಪ್ರಕಾರ ವೀಕ್ಷಕರೇ, ಪ್ರವಾಸಕ್ಕೆ ಬರಲಿಲ್ಲ ಅಂದರೆ ಅಟೆಂಡೆನ್ಸ್ ಕಟ್ಟಾಗುತ್ತೆ, ಪ್ರವಾಸಕ್ಕೆ ಬಂದರೆ ಅಟೆಂಡೆನ್ಸ್ ಆ್ಯಡ್ ಆಗುತ್ತೆ. ಈ ರೀತಿ ಕೂಡ ಬಲವಂತ ಮಾಡ್ತಾರೆ. ಈ ಹೊರ ರಾಜ್ಯಕ್ಕೆ ಹೋದರೆ ಈ ಮಕ್ಕಳು ಏನು 7ನೇ ಕ್ಲಾಸು 8ನೇ ಕ್ಲಾಸ್ ಓದುವಂತಹ ಮಕ್ಕಳಿಗೆ ಒಂದು ಎಂಜಾಯ್ ಅನ್ನೋದು ಏನು ಗೊತ್ತಿರುತ್ತೆ ಅವರಿಗೆ? ಏನೋ ಒಂದು 15 ವರ್ಷಕ್ಕಿಂತ ಮೇಲ್ಪಟ್ಟಂತಹ ಮಕ್ಕಳಿಗಾದರೆ ಏನೋ ಅಲ್ಪ ಸ್ವಲ್ಪ ಆದರೂ ತಿಳ್ಕೊಳ್ತಾರೆ, ಗೊತ್ತಾಗುತ್ತೆ ಅಂತ ಅಂದ್ಕೊಳ್ಬೋದು. ಆದರೆ ಈ ಮಕ್ಕಳಿಗೆ ಏನು ಗೊತ್ತಿರುತ್ತೆ ಅವರಿಗೆ? ಆ ಹೊರ ರಾಜ್ಯಕ್ಕೆ ಹೋಗುವಂತಹ ಪರಿಸ್ಥಿತಿ ನಮಗೆ ಯಾಕೆ ಬೇಕು? ಸದ್ಯದ ಪರಿಸ್ಥಿತಿಯಲ್ಲಿ ಅಲ್ಲಿಗೆ ಹೋದರೂ ಕೂಡ ಯಾವುದೇ ರೀತಿಯಾದಂತಹ ಉಪಯೋಗ ಅನ್ನೋದು ಇರಲ್ಲ ಅನ್ನೋ ಒಂದು ಭಾವನೆ ನಮ್ಮದು ಕೂಡ.
ಹಾಗೂ ಹೋಗಲೇಬೇಕು. ಟ್ರಿಪ್ಪನ್ನು ಮಕ್ಕಳನ್ನ ಹೋಗಿ ಒಳ್ಳೆಯದೇ, ಅದು ಮಕ್ಕಳಿಗೆ ಒಂದು ವರ್ಷ ಪೂರ್ತಿ ಪಾಠ ಅನ್ನೋದಿರುತ್ತೆ. ಅದರ ಜೊತೆಗೆ ಒಂದು ಹೊರಗಡೆ ಒಂದು ವಾತಾವರಣ, ಖುಷಿ ಅನ್ನೋದು ಬೇಕು, ಒಪ್ಕೊಳ್ಳೋಣ. ನಮ್ಮ ರಾಜ್ಯದಲ್ಲೇ ಎಷ್ಟೋ ಒಂದು ಪ್ರದೇಶಗಳಿದೆ ಮಕ್ಕಳು ನೋಡುವಂಥದ್ದು. ನೀವು ಪಾಠ ಮಾಡ್ತಿರ್ತೀರ ಈ ವಿಧಾನಸೌಧದ ಬಗ್ಗೆ. ಆ ವಿಧಾನಸೌಧದ ಬಗ್ಗೆ ಮಕ್ಕಳು ಬರೀ ನಿಮ್ಮ ಪಾಠದಲ್ಲಿ ಅಥವಾ ಟಿ ವಿ ಸಾಮಾಜಿಕ ಜಾಲತಾಣಗಳಲ್ಲಿ ಮಾತ್ರ ಇದನ್ನು ನೋಡಿರ್ತಾರೆ. ಆದರೆ ಅದನ್ನು ತೋರಿಸ್ಬೋದಲ್ಲ, ನೀವೇನು ಪಾಠ ಮಾಡಿರ್ತೀರ ಅದನ್ನು ಅಲ್ಲಿ ತೋರಿಸಿದ್ರೆ ಅವರಿಗೂ ಒಂದು ನಾಲೆಡ್ಜ್ ಅನ್ನೋದು ಬರುತ್ತೆ. ನೆಹರು ತಾರಾಲಯ ಇದೆ, ಅಲ್ಲಿ ಮಕ್ಕಳು ತಿಳ್ಕೊಳ್ಳುವಂತಹ ಎಷ್ಟೋ ವಿಚಾರಗಳಿದೆ. ಬೆಳಗ್ಗೆ ಹೋಗಿ ಸಂಜೆ ಅಷ್ಟರಲ್ಲಿ ಮನೆ ಸೇರಬಹುದು. ಇದರಿಂದ ತಂದೆ ತಾಯಿಯ ಆರ್ಥಿಕ ಪರಿಸ್ಥಿತಿ ಸರಿ ಹೋಗುತ್ತೆ, ಮಕ್ಕಳಿಗೂ ಕೂಡ ಒಂದು ಮನೋರಂಜನೆ ಇರುತ್ತೆ, ಅಥವಾ ಅವರು ತಿಳ್ಕೊಳ್ಳುವಂಥದ್ದು ವಿಚಾರ ಇರುತ್ತೆ, ಹೊರಗಡೆ ಹೋದಂಗೂ ಇರುತ್ತೆ. ಇಷ್ಟೆಲ್ಲವೂ ಕೂಡ ಉಪಯೋಗ ಇರುತ್ತೆ. ಬೆಳಗ್ಗೆ ಹೋಗಿ ಸಂಜೆ ಮನೆಗೆ ಬರ್ತಾರೆ, ಇದರಿಂದ ಯಾವುದೇ ಆರೋಗ್ಯ ತೊಂದರೆ ಕೂಡ ಆಗೋದಿಲ್ಲ. ಇಷ್ಟೆಲ್ಲ ಅನುಕೂಲ ಇರುತ್ತೆ. ಸೊ ಎಲ್ಲ ಸರ್ಕಾರಿ ಶಾಲೆಗಳು, ಕಾಲೇಜುಗಳು, ಖಾಸಗಿ ಸರ್ಕಾರಿ ಕಾಲೇಜುಗಳು ಯಾವುದೇ ಇರಬಹುದು, ಪ್ರತಿಯೊಂದು ಒಬ್ರಿಗೂ ಸಹ ನಾವು ಶಿಕ್ಷಕಿಯರು ಏನಿರ್ತಾರೆ ಅವ್ರಿಗೆ ನಾವು ಹೇಳೋದಿಷ್ಟೇ, ಇದು ಮನವಿ. ಯಾವುದೇ ಒಂದು ಪ್ರವಾಸವ ಅಥವಾ ಶಾಲೆಗಳನ್ನು ನಾನು ಇಲ್ಲಿ ಟೀಕೆ ಮಾಡ್ತಾ ಇಲ್ಲ, ನಮ್ಮ ಮನವಿ ಅಂತ ನಾವು ಹೇಳ್ತಾ ಇದ್ವಿ. ಪ್ರತಿಯೊಬ್ಬರು ಕೂಡ ಮಕ್ಕಳ ಆರೋಗ್ಯ ದೃಷ್ಟಿಯಾಗಿರಬಹುದು ಅಥವಾ ಅವರ ತಂದೆ ತಾಯಿಯರ ಆರ್ಥಿಕ ಪರಿಸ್ಥಿತಿಯನ್ನು ಮನಗೊಂಡು ಶಾಲಾ ಪ್ರವಾಸವನ್ನು ಆ ಒಂದು ರೂಪರೇಷೆಗಳನ್ನು ರೂಪಿಸಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.